ಶಾಲಾ ದಿನಗಳಲ್ಲಿ ರಸ್ತೆಯಲ್ಲಿ ಲಕ್ಷುರಿ ಬಸ್ ಹೋಗುತ್ತಿರುವಾಗ ಅದನ್ನ ನೋಡಿ ಮನದಲ್ಲೇ ಖುಷಿಪಟ್ಟು ಮುಂದೊಂದು ದಿನ ನಾನು ಬಸ್ ಮಾಲಕನಾಗಬೇಕೆಂಬುವ ಕನಸನ್ನು ಕಂಡ ಯುವ ಉದ್ಯಮಿ ಸನ್ನಿಧಿ ಎಸ್ ಶೆಟ್ಟಿ. ಮೂಲತಃ ತಂದೆಯವರು ಬಸ್ ಮಾಲಕರಾದರೂ ಸನ್ನಿಧಿ ಶೆಟ್ಟಿಯವರಿಗೆ ಬಸ್ ಉದ್ಯಮದಲ್ಲಿ ಹೊಸತನದೊಂದಿಗೆ ಗ್ರಾಹಕರಿಗೆ ವಿಶೇಷವಾದ ಸೇವೆ ನೀಡಬೇಕೆಂಬುವ ಹಂಬಲ ಹೆಮ್ಮರವಾಗಿ ಬೆಳೆದಿತ್ತು. ಇದೀಗ ಕುಂದಾಪುರದಲ್ಲಿ ಎಸ್ ಶೆಟ್ಟಿ ಗ್ರೂಪ್ ನಡಿ ಶ್ರೀ ಸನ್ನಿಧಿ ಟ್ರಾವೆಲ್ಸ್ ಎನ್ನುವ ಬಸ್ ಸೇವಾ ಸಂಸ್ಥೆಯ ಮೂಲಕ ಯಶಸ್ಸನ್ನು ಕಾಣುವುದರೊಂದಿಗೆ ತಮ್ಮ ಜೊತೆಯಲ್ಲಿ ಕೆಲಸ ಮಾಡುವ ನೌಕರ ವರ್ಗದವರಿಗೆ ಉದ್ಯೋಗ ನೀಡಿ ಅವರನ್ನ ಹೃದಯ ವೈಶಾಲ್ಯತೆಯಿಂದ ತಮ್ಮ ಮನೆಯ ಸದಸ್ಯರಂತೆ ನೋಡುತ್ತಾ ವ್ಯವಹಾರ ನಡೆಸುತ್ತಿರುವ ಗಟ್ಟಿ ಧೈರ್ಯದ ದಿಟ್ಟ ಯುವ ಉದ್ಯಮಿಯಾಗಿ ಸನ್ನಿಧಿ ಎಸ್ ಶೆಟ್ಟಿಯವರು ಗುರುತಿಸಿಕೊಂಡಿದ್ದಾರೆ. ನಮಸ್ಕಾರ, ನಾನು ಸನ್ನಿಧಿ ಎಸ್ ಶೆಟ್ಟಿ ಅಂತ, ಎಸ್ ಶೆಟ್ಟಿ ಗ್ರೂಪ್ ಫೌಂಡರ್ ಆ್ಯಂಡ್ ಚೀಫ್ ಮ್ಯಾನೇಜಿಂಗ್ ಡೈರೆಕ್ಟರ್. ನಮ್ಮದು ಯೂನಿಟ್ಸ್ ಆಗಿ ಶ್ರೀ ಸನ್ನಿಧಿ ಟ್ರಾವೆಲ್ಸ್ ಮತ್ತು ಶ್ರೀ ಸನ್ನಿಧಿ ಲಾಜಿಸ್ಟಿಕ್ ಅಂತ ನಾವು ಜನರಿಗೆ ಸೇವೆ ಕೊಡ್ತಾ ಇದ್ದೀವಿ. ಸೊ ಈಗ ನಮ್ಮ ಸಂಸ್ಥೆ ಬಗ್ಗೆ ಹೇಳೋದಾದರೆ, ಮೊದಲು ನಮ್ಮ ತಂದೆಯವರು ಬೇರೊಂದು ಹೆಸರಲ್ಲಿ ಸಂಸ್ಥೆಯನ್ನು ನಡೆಸ್ತಾಯಿದ್ರು, ಮಾಡ್ತಾಯಿದ್ರು. ಸೊ ಕೋವಿಡ್ ಟೈಮಲ್ಲಿ ನಾವು ವಿಚಾರ ಮಾಡಿ ನಾವು ತಂದೆ ಎಲ್ಲ ಮಾತಾಡಿ ಒಂದು ಎಸ್ ಶೆಟ್ಟಿ ಗ್ರೂಪ್ ಅಂತ ಫೌಂಡ್ ಮಾಡಿದ್ವಿ. ಅದರ ಯೂನಿಟ್ಸ್ ಆಗಿ ಶ್ರೀ ಸನ್ನಿಧಿ ಟ್ರಾವೆಲ್ಸ್ ಅಂತ ನಾವು ಪ್ರಾರಂಭಿಸಿದ್ವಿ. ನಾವು ಶ್ರೀ ಸನ್ನಿಧಿ ಟ್ರಾವೆಲ್ಸ್ ಅಂತ ಪ್ರಾರಂಭಿಸಿ ನಾವು ಏನಾದರೂ ಹೊಸತನದ್ದು ಜನರಿಗೆ ಫೀಚರ್ಸ್ ಕೊಡಬೇಕು, ಸರ್ವಿಸ್ ಕೊಡಬೇಕಂತ ನಿರ್ಧಾರ ಮಾಡಿದಾಗ ನಮ್ಮದು ಟಾಯ್ಲೆಟ್ ಅನ್ನೋ ಒಂದು ಕಾನ್ಸೆಪ್ಟ್ ನಮಗೆ ಹೊಳಿತು. ಸೊ ಟಾಯ್ಲೆಟ್ ಅಂತ ಕಾನ್ಸೆಪ್ಟ್ ಬಂದ ತಕ್ಷಣ ಅದು ಹೇಳಿದಷ್ಟು ಈಸಿ ಇಲ್ಲ, ಯಾಕೆಂದರೆ ಅದರದ್ದೇ ಆದಂಥ ಮಿಷಿನರಿ, ಅದರದ್ದೇ ಆದಂಥ ಸೆಟ್ಟು ಬಸ್ಸಲ್ಲಿ. ಯಾಕೆಂದರೆ ಮನೆಗಳಲ್ಲಾದರೆ ಅದು ಅಲ್ಲೇ ನಾವು ಏನು ಬೇಕೋ ಅದು ವ್ಯವಸ್ಥೆ ಅದಕ್ಕೆ ಮಾಡ್ಕೋಬೋದು. ಆನ್ ದ ವೇ ರನ್ನಿಂಗ್ ಇರುವಾಗ ನಾವು ಒಂದು ಟಾಯ್ಲೆಟ್ ಫೆಸಿಲಿಟಿ ಆಗಲಿ, ವಾಟರ್ ಫ್ಲೋ ಆಗಲಿ, ಏನು ಪ್ಯಾಸೆಂಜರಿಗೆ ಏನು ಅದರಿಂದ ತೊಂದರೆ ಆಗದಿರುವಾಗೆ ನಾವು ನೋಡ್ಕೊಳ್ಬೇಕಂದ್ರೆ ಅದು ತುಂಬ ಪ್ಲ್ಯಾನ್ ಮಾಡಿ, ತುಂಬ ಇಂಜಿನಿಯರ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ನಾವು ಟಾಯ್ಲೆಟನ್ನು ಮಾಡಿದ್ದೀವಿ. ಸೊ ಚಾಲಕರು ವಿಚಾರ ಬಂದಂತಾದರೆ ನಾವು 5 ವರ್ಷಕ್ಕೂ ಅಧಿಕ ಎಕ್ಸ್ಪೀರಿಯೆನ್ಸ್ ಆಗಲಿ, ಅವ್ರ ಹೆಲ್ತ್ ಎಲ್ಲ ಚೆಕ್ ಮಾಡ್ತೀವಿ, ಅವರು ಐ ಟೆಸ್ಟ್ ಮಾಡ್ತೀವಿ. ಪ್ರತಿಯೊಂದು ಟೆಸ್ಟ್ ಆಗಿ ನಾವು ಚಾಲಕರಿಗೆ ನಾವು ಕೆಲಸವನ್ನು ಕೊಡ್ತೀವಿ. ಓದಿದವರಿಗೂ ಓದದೇ ಇರುವವರಿಗೂ ನಾವು ಕೆಲಸವನ್ನು ನೀಡುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ನಮ್ಮ ಉದ್ದೇಶವೇ ಒಂದಿಷ್ಟು ಜನರಿಗೆ ಕೆಲಸ ಕೊಡಬೇಕು, ಎಲ್ಲರ ಬಾಯಲ್ಲಿ ನಮ್ಮ ಸಂಸ್ಥೆ ಹೆಸರು ಇರಬೇಕು ಅನ್ನೋದೇ ನಮ್ಮ ಉದ್ದೇಶ. ವಿಶೇಷ ಸೌಲಭ್ಯ, ಉತ್ಕೃಷ್ಟ ಮಟ್ಟದ ಸೇವೆ. ಕುಂದಾಪುರದಿಂದ ಬೆಂಗಳೂರಿಗೆ 2, ಬೈಂದೂರಿನಿಂದ ಬೆಂಗಳೂರಿಗೆ 2, ಕೊಲ್ಲೂರಿನಿಂದ ಬೆಂಗಳೂರಿಗೆ 2 ಬಸ್ಗಳು ಯಾನ ಮಾಡುತ್ತಿವೆ. ಇವರ 8 ಬಸ್ಗಳಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಅಳವಡಿಸಲಾದ ವಿಶೇಷವಾದ ವಾಶ್ರೂಮ್, 360 ಡಿಗ್ರಿ ಸಿಸಿ ಕ್ಯಾಮೆರಾ ಕಣ್ಗಾವಲು, ಮಾನಿಟರಿ ಸಿಸ್ಟಮ್, ಉಚಿತ ಕುಡಿಯುವ ನೀರಿನ ಬಾಟಲ್, ಲಗೇಜ್ ಫ್ರೀ ಸ್ಪೇಸ್, ಕಸ್ಟಮರ್ ಕೇರ್ ಸರ್ವಿಸ್, ಮಹಿಳೆಯರ ರಕ್ಷಣೆ, ಪ್ರಯಾಣ ಸಂದರ್ಭ ಎದುರಾಗಬಹುದಾದ ಸಮಸ್ಯೆಗೆ ಪರಿಹಾರ, ದಿನದ 24 ಗಂಟೆ ಸೇವೆ ಸಹಿತ ಇತ್ಯಾದಿ ಸೌಲಭ್ಯಗಳನ್ನು ಹೊಂದಿದೆ. 8 ಬಸ್ಗಳನ್ನು ರಸ್ತೆಗಿಳಿಸಿ ಸುಮ್ಮನಿರದ ಸನ್ನಿಧಿ ಶೆಟ್ಟರು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಕಾಲದಲ್ಲಿ ಮತ್ತು ಜವಾಬ್ದಾರಿಯಿಂದ ಸರಕುಗಳನ್ನು ಸಾಗಿಸುವ ನೆಲೆಯಲ್ಲಿ ಶ್ರೀ ಸನ್ನಿಧಿ ಲಾಜಿಸ್ಟಿಕ್ಸ್ ಹೆಸರಿನಡಿ ಕಾರ್ಗೋ ಗೂಡ್ಸ್ ವಾಹನಗಳ ಮೂಲಕ ಸೇವೆಯನ್ನ ನೀಡುತ್ತಿದ್ದಾರೆ. ಮಂಗಳೂರು ಟು ಮಂತ್ರಾಲಯ ಅಂತ ಒಂದು ಬಸ್ಸನ್ನು ನಾವು ಕಾನ್ಸೆಪ್ಟ್ನ ರೆಡಿ ಮಾಡಿ ಮಣಿಪಾಲ, ಉಡುಪಿ, ನಾವು ಶಿವಮೊಗ್ಗ ವಯ್ಯ ಮೇಲೆ ಕಳಿಸ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ಅದು ವಿಶೇಷವಾಗಿ ವಿನ್ಯಾಸಗೊಳಿಸಿ ಬಾಡಿ ಕೋಚಲ್ಲಿ ಅದಕ್ಕೂ ನಾವು ಟಾಯ್ಲೆಟ್ ಫೆಸಿಲಿಟಿನ ಕೊಡ್ತಾ ಇದ್ದೀವಿ. ಮಂತ್ರಾಲಯ ಹೋಗಿ ರಾಯಚೂರಿಗೆ ಹೋಗ್ತಾ ಇದೆ ಬಸ್ಸು. ಸೊ ನಾವು ಯಾವ ಪ್ಯಾಸೆಂಜರಿಗೆ ಚಾರ್ಜಸ್ ಮಾಡ್ತಾ ಇಲ್ಲ, ಟಾಯ್ಲೆಟ್ ಯೂಸಿಗಾಗಲಿ ಯಾವುದಕ್ಕೆ ಚಾರ್ಜಸ್ ಮಾಡ್ತಾ ಇಲ್ಲ. ದರದಲ್ಲಿ ಬಂದರೆ ನಾವು ನಾರ್ಮಲ್ ಆಗಿ ಮಾರ್ಕೆಟಲ್ಲಿ ಆ ದಿನ ಎಷ್ಟು ದರ ಇರುತ್ತೆ ಅಷ್ಟೇ ದರ ನಾವು ಬಸ್ಸಲ್ಲಿ ಇರ್ತಾ ಇದ್ದೀವಿ. ನಾವೇನು ಸ್ಪೆಷಲ್ ಚಾರ್ಜಸ್ ಮಾಡ್ತಾ ಇಲ್ಲ. ಟಾಯ್ಲೆಟ್ ಇದೆ ಅಂತ ಆಗಲಿ, ಸರ್ವಿಸ್ ಕೊಡ್ತಾ ಇದ್ದೀವಿ ಅಂತಾಗಲಿ ಏನು ಚಾರ್ಜಸ್ ಮಾಡ್ತಾ ಇಲ್ಲ. ನಾವು ವೆಬ್ಸೈಟ್ ಮುಖಾಂತರ ಬುಕ್ ಮಾಡಿದರೆ, ಡೈರೆಕ್ಟಾಗಿ ಬುಕ್ ಮಾಡಿದರೆ 10% ಆಫರ್ ಎಲ್ಲ ಕಸ್ಟಮರಿಗೂ, ಎಲ್ಲ ಪ್ಯಾಸೆಂಜರಿಗೂ ಕೊಡ್ತಾ ಇದ್ದೀವಿ. ಯಾರು ಪರಿಚಯ ಇರಲಿ, ಯಾರು ಪರಿಚಯ ಇರದೇ ಇರಲಿ, ಅವರಿಗೆ ನಾವು 10% ಆಫರನ್ನು ಕೊಡ್ತಾ ಇದ್ದೀವಿ. ಸೊ ಹಾಗೆ ನಮ್ಮದು ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ಬುಕ್ಕಿಂಗ್ ಮಾಡಿದರೆ ಅದರಲ್ಲಿ ನಾವು 15% ಆಫರನ್ನು ನಾವು ಅವರಿಗೆ ನೀಡ್ತಾ ಇದ್ದೀವಿ ಪ್ಯಾಸೆಂಜರಿಗೆ. ನಮ್ದು ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಸರ್ವಿಸ್ ಬಸ್ಗಳಲ್ಲಿ ನಾವು ಟಾಯ್ಲೆಟ್ ಅಳವಡಿಸಬೇಕಂತ ನಾವು ನಿರ್ಧಾರ ಮಾಡ್ಕೊಂಡಿದ್ದೇವೆ. ಸೊ ಇನ್ನು ಮುಂದೆ ಬರ್ತಕ್ಕಂಥ ಸರ್ವಿಸಲ್ಲಿ ಸಹ ಟಾಯ್ಲೆಟ್ ಇರ್ತದೆ. ಸೊ ಇವಾಗ ಹೊಸದಾಗಿ ಈಗ ಮಂಗಳೂರು ಟು ಮಂತ್ರಾಲಯ, ಸೊ ಆ ರೂಟ್ ಬಂದುಬಿಟ್ಟು ನಾವು ಕರ್ನಾಟಕದಲ್ಲಿ ಫಸ್ಟ್ ಪ್ರೈವೇಟ್ ಆಪ್ರೇಟರ್. ನಾವು ಟಾಯ್ಲೆಟನ್ನು ಇನ್ಕ್ಲೂಡ್ ಮಾಡಿದ್ದೀವಿ ಅದರಲ್ಲಿ. ಯಾಕೆಂದರೆ ನಾವು ಮಂಗಳೂರು ಟು ಮಂತ್ರಾಲಯ
ತುಂಬ ಬಸ್ಗಳಿವೆ. ಸೊ ಶಿವಮೊಗ್ಗ ವಯ್ಯ ಮೇಲೆ ನಾವು ಫಸ್ಟ್ ಪ್ರೈವೇಟ್ ಆಪರೇಟರ್ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಇದು ಮುಂದೆ ಹೇಳಬೇಕಂದ್ರೆ ನಮ್ಮದು ಮಂಗಳೂರು ಟು ಮುಂಬೈ, ಕೊಲ್ಲೂರು ಟು ಕೇರಳ, ಆಮೇಲೆ ಮಂಗಳೂರು ಟು ಹೈದರಾಬಾದ್ ಇಂಥ ಸರ್ವಿಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದೀವಿ ನಾವು. ಮುಂದೆ ಬರ್ತಾ ಇಂಥ ಸರ್ವಿಸ್ಗಳು ಇವು. ಇದರಲ್ಲಿ ಸಹ ನಾವು ಎ ಸಿ ಬಸ್ಗಳು ಫುಲ್ ಸಸ್ಪೆನ್ಷನ್ ಮತ್ತು ನಾನ್ ಎ ಸಿ ಬಸ್ಗಳನ್ನು ಇಡ್ತಾ ಇದ್ದೀವಿ. ಸೊ ಸ್ಪೆಷಲ್ ಹೇಳಬೇಕಂದ್ರೆ ಎಲ್ಲ ರೀತಿಯಲ್ಲಿ ಇರ್ತಕ್ಕಂಥ ಆಫರ್ಗಳನ್ನ ಇದರಲ್ಲಿ ಇಡ್ತಾ ಇದ್ದೀವಿ. ಸೊ ಪ್ಯಾಸೆಂಜರ್ ಯಾವುದೇ ಕಂಪ್ಲೇಂಟ್ ಬಂದರೂ ಅದು ಕೂಲಂಕುಷವಾಗಿ ಡೀಪ್ ಆಗಿ ಹೋಗಿ ಇದು ಸರಿನಾ ತಪ್ಪಾ ಅಂತ ನಾವು ಪರಿಶೀಲನೆ ಮಾಡಿ ಆ್ಯಕ್ಷನ್ ತಗೊಳ್ತೀವಿ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸರ್ವಿಸ್ಗಳನ್ನ ಕೊಡ್ತೀವಿ ಅಂತ ನಾವು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ನೀವು ಸಹಕಾರ ಮಾಡಬೇಕು. ಎರಡು ಕೈ ಸೇರಿದರೆ ಚಪ್ಪಾಳೆ ಅನ್ನೋ ಉದ್ದೇಶನ ಈ ಸಂಸ್ಥೆಯಲ್ಲಿ ಅಳವಡಿಸಿಕೊಂಡು ನಾವು ಈ ಸರ್ವಿಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇದು ಮುಂದೆಗೆ ದೊಡ್ಡ ಮಟ್ಟದಲ್ಲಿ ಹೋಗಬೇಕನ್ನೋದು ನಮ್ಮ ಉದ್ದೇಶ. ನಿಮ್ಮ ಉದ್ದೇಶವೂ ಇದೇ ಆಗಿರಲಿ. ಇಷ್ಟು ಹೇಳಿ ನೀವು ನಮಗೆ ಸಹಕರಿಸಬೇಕು. ನಮ್ಮ ಜೊತೆ ನೀವು ಎಂದೆಂದಿಗೂ ಇರಬೇಕಾಗಿ ನಮ್ಮ ಉದ್ದೇಶ. ಧನ್ಯವಾದಗಳು.